ಎಲ್ರಿಗೂ ನಮಸ್ಕಾರ. ಇವತ್ತಿಂದ ನನ್ನ ಚಾನಲಲ್ಲಿ ನಾನು ನಿಮ್ಗೆ ಪೂರ್ತಿ ಬ್ಯಾಂಗ್ಳೂರಿಂದ ಹಿಡಿದು ಮದ್ದೂರು, ಮಂಡ್ಯ, ಹಾಸನ್ನು, ಯಡಿಯೂರು ಪೂರ್ತಿ ರೌಂಡ್ ಹಾಕಿಸ್ತೀನಿ ನಾನು. ಅಲ್ಲಿ ಯಾವ ಫೇಮಸ್ ಪ್ಲೇಸಸ್ ಇದೆ, ಯಾವ ಫೇಮಸ್ ಟೆಂಪಲ್ಸ್ ಇದೆ, ನಿಮಗೆ ಪೂರ್ತಿ ನನ್ನ ಚಾನಲಲ್ಲಿ ಇವತ್ತಿಂದ ನಿಮ್ಗೆ ಕವರ್ ಮಾಡಿ ತೋರಿಸ್ತೀನಿ. ಅಷ್ಟೇ ಅಲ್ಲ, ನಿಮ್ಗೆ ನನ್ನಲ್ಲಿ ಫೇವ್ರೇಟು ಫುಡ್ಡು ಯಾವ ಜಾಗ ಇದೆ, ಅಲ್ಲೇನೇನು ಫೇಮಸ್ಸು ಎಲ್ಲ ತಿಂದು ಟೇಸ್ಟ್ ಮಾಡೋಣ. ಅದ್ರ ಜೊತೆ ನಿಮಗೆ ಅಲ್ಲಿ ಯಾವ ಟೆಂಪಲ್ ತೋರಿಸ್ತೀನಿ, ಯಾವ ಪ್ಲೇಸಸ್ ತೋರಿಸ್ತೀನಿ, ಅದೆಲ್ಲ ಇನ್ಫಾರ್ಮೇಷನ್ನು ನಿಮ್ಗೆ ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ಮೇಲಿಂದ ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟ್ ಪ್ಲೇಸು ಬನ್ನಿ ಹೋಗಿ ನೋಡೋಣ ಯಾವುದಕ್ಕೆ ಹೋಗೋದು ಅಂತೇಳಿ. ನೋಡಿ, ಟೈಮ್ 6:30 ಆಗಿದೆ. ಯಾಕೆ ಇಷ್ಟು ಬೇಗ ಹೋಗ್ತಿದ್ದೀವಿ ಅಂತ ನಿಮಗೂ ಗೊತ್ತು. ಪೂರ್ತಿ ನಾವು ಕವರ್ ಮಾಡ್ಬೇಕು ಪ್ಲೇಸಸ್ಸು. ಇನ್ನೂ ಬೇಗ 5:30ಕ್ಕೆ ಹೋಗ್ಬೇಕಾಗಿತ್ತು, ಆದರೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಆಗಿಲ್ಲ. ಅದಕ್ಕೆ 6:30 ಆಗಿದೆ. ನೋಡಿ, ಪೂಜೆ ಮಾಡ್ತಾಯಿದ್ದೀರಿ. ಇದೇ ಕಾರಲ್ಲಿ ನಾವು ಹೋಗ್ತಿರೋದು ಅಷ್ಟು ಪ್ಲೇಸಸ್ ನೋಡೋದಕ್ಕೆ, ಫ್ಯಾಮಿಲಿ ಸಮೇತ. ನೋಡಿ, ಒಳ್ಳೇದಾಗಲಿ ನಮ್ಮ ಜರ್ನಿ ಅಂತೇಳಿ ಪೂಜೆ ಮಾಡ್ತಾಯಿದ್ದೀರಿ. ಇನ್ನು ನಾವು ಇಷ್ಟು ಪ್ಲೇಸಸ್ ನೋಡ್ಬೇಕಂದ್ರೆ ಪೆಟ್ರೋಲ್ ಫುಲ್ ಇರಬೇಕು. ಅದಕ್ಕೆ ಪೆಟ್ರೋಲ್ ಬಂಕ್ ಹತ್ರ ಬಂದರೆ ಪೆಟ್ರೋಲ್ ಫುಲ್ ಮಾಡಿಸ್ಕೊತಾ ಇದ್ದೀರಿ. ಇವತ್ತು ನಾನು ಫಸ್ಟ್ ಹೋಗ್ತಿರೋದು ಬ್ಯಾಂಗ್ಳೂರು. ಇನ್ನು ಬ್ಯಾಂಗ್ಳೂರಲ್ಲಿ ಫೇಮಸ್ ಪ್ಲೇಸ್ ಅಂತಿರೋದಂದ್ರೆ ಕೆಂಪಮ್ಮ ದೇವಸ್ಥಾನ. ಅದು ಹಲ್ಸೂರ್ ಹತ್ರ ಬರುತ್ತೆ. ಹಲ್ಸೂರು ಕೆಂಪಮ್ಮ ದೇವಸ್ಥಾನ ಇದು ತುಂಬಾ ಹಳೆ ದೇವಸ್ಥಾನ. ಇದು ಬನ್ನಿ ಫಸ್ಟ್ ನಿಮ್ಗೆ ನಾನು ತೋರಿಸ್ತೀನಿ ಆ ದೇವಸ್ಥಾನ ಹೇಗಿದೆ ಅಂತ. ಈಗ ನಾವು ಹೋಗ್ತಿರೋ ಕೆಂಪಮ್ಮ ದೇವಿ ದೇವಸ್ಥಾನ ಇದೆಯಲ್ಲ, ಆ ಕೆಂಪಮ್ಮ ದೇವಿ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ. ಅದು ಆ ದೇವ್ರು ಹೇಗ್ ಬಂತು ಅಂತ. ನೋಡಿ, ಈಗ ಬ್ಯಾಂಗ್ಳೂರ್ ಏನ್ ಇಷ್ಟು ಬಿಲ್ಡಿಂಗ್ಸು, ಟ್ರಾಫಿಕ್, ರೋಡ್ ಎಲ್ಲ ಹೀಗಿದೆ, ಆಗ ಈ ತರ ಇದ್ದಿಲ್ಲ. ಹಲ್ಸೂರ್ ಹೇಗಿತ್ತು ಅಂದ್ರೆ ತುಂಬಾ ಕಾಡಂದ್ರೆ ಆಗ ರಾಜರು ಇದ್ದಿದ್ದು. ಆ ಟೈಮಲ್ಲಿ ಕೆಂಪಮ್ಮ ದೇವಿ ಬಂದಿದ್ದು ಬಹಳ ವರ್ಷಗಳ ಹಿಂದೆ. ಬೆಂಗಳೂರು ಅಂದ್ರೆ ಬೆಂಗಳೂರು ಹಲ್ಸೂರಲ್ಲಿ ಜನ ತುಂಬಾ ಅನೇಕ ಕಷ್ಟಗಳು ಪಡ್ತಿದ್ರಂತೆ. ಆರೋಗ್ಯ ಸಮಸ್ಯೆಗಳು ಮತ್ತೆ ಶತ್ರು ಕಾಟಗಳು, ಊರಿನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್, ಈ ನೆಗೆಟಿವ್ ಎನರ್ಜಿ ಎಲ್ಲ ಇತ್ತಂತೆ. ಆಗ ಆ ಸಮಯದಲ್ಲಿ ಊರಿನ ಹಿರಿಯರು ಜನರೆಲ್ಲ ದರ್ಶನಕ್ಕಾಗಿ ಕಾಡಿನ ದಾರಿಯಲ್ಲಿ ನಡೆಯುತ್ತಿದ್ರಂತೆ. ಪ್ರಕಾಶ ಹೊಳೆಯುತ್ತಿತ್ತಂತೆ, ಅಂದ್ರೆ ಅಲ್ಲೊಂದು ಕೆಂಪು ಕಳ್ದಿತ್ತು, ಅಲ್ಲಿ ಪ್ರಕಾಶ ತರ ಹೊಳೆಯುತ್ತಿತ್ತಂತೆ. ಅದನ್ನ ನೋಡಿ ಅಲ್ಲಿ ಇದ್ದಿದ್ದ ಹಿರಿಯರು ಇದು ಹೃದಯದಲ್ಲಿ ಒಂಥರ ಭಯ ಹುಟ್ಟುತ್ತಂತೆ, ಒಂಥರ ಭಕ್ತಿ ಮೂಡುತ್ತಂತೆ. ಏನಿದು ಅಂತ ಹೇಳಿ ಅವರು ಆಶ್ಚರ್ಯದಿಂದ ನೋಡ್ತಿದ್ರು, ಯಾವ್ದು ಈ ಕಿರಣ, ಯಾವ್ದು ಶಕ್ತಿ ಅಂತ. ಆ ರಾತ್ರಿ ಅದನ್ನ ನೋಡಿ ಅಲ್ಲಿಂದ ಓಡುದ್ರಂತೆ ಆ ಹಿರಿಯರು. ಯಾಕಂದ್ರೆ ಅಲ್ಲಿನ ಜನಕ್ಕೆ ಗೊತ್ತಿತ್ತಿಲ್ಲ ಯಾವ್ದೋ ಒಂದ್ ಶಕ್ತಿ ಇದೆ ಅಂತ. ಯಾಕಂದ್ರೆ ಅಲ್ಲಿ ಪ್ರೇತ ಎಲ್ಲ ತುಂಬಾ ಇತ್ತಂತೆ. ಅದು ಊರ್ ದಾಟಿ ಯಾವ್ದೋ ಶಕ್ತಿ ಅದನ್ನೆಲ್ಲ ತಡೀತಿತ್ತು, ಬರೋದಕ್ ಬಿಡ್ತಿರ್ಲಿಲ್ಲ. ಆಮೇಲೆ ಎಲ್ಲ ಓಡ್ ಬಂದು ಅದೇ ರಾತ್ರಿ ಒಬ್ಬರಿಗೆ ಸ್ವಪ್ನದಲ್ಲಿ ಕನಸು ಬಂತಂತೆ. ಆ ಕೆಂಪು ಆಭರಣ, ಕೆಂಪು ವಸ್ತುಗಳನ್ನ ಧರಿಸಿದ ದೇವಿ ಮಾತಾಡ್ತಂತೆ ಕನಸಿನಲ್ಲಿ. ಆ ದೇವಿ ಕನಸಲ್ಲಿ ಹೇಳ್ತಂತೆ, ಈ ಊರಿನ ಮೇಲಿರುವ ಅಪಾಯಗಳನ್ನು ದೂರ ಮಾಡಲು ಬಂದಿದ್ದೇನೆ. ನನ್ಗಾಗಿ ಒಂದು ಸ್ಥಳ ಕಟ್ಟಿಸಿ, ಒಂದು ದೇವಸ್ಥಾನ ಕಟ್ಟಿಸಿ, ಈ ಊರನ್ನು ನಾನು ಕಾಪಾಡುತ್ತೇನೆ ಅಂತೇಳಿ ಕನಸಿನಲ್ಲಿ ಬಂದು ಹೇಳ್ತಂತೆ. ಆಗ ಊರಿನ ಜನ ಎಲ್ಲ ನೆಕ್ಸ್ಟ್ ಡೇನೆ ಅಲ್ಲಿ ಸೇರ್ಕೊಂಡ್ರಂತೆ. ಆ ಕೆಂಪಮ್ಮ ದೇವಿ ಎಲ್ಲಿ ಪ್ರಕಾಶ ಆಗಿತ್ತು ಅಲ್ಲೋಗಿ ಶಕ್ತಿ ಸ್ಥಳ ಮಾಡಿದ್ರಂತೆ, ದೇವಸ್ಥಾನ ಕಟ್ಟಿದ್ರಂತೆ. ಆಗಿಂದಾನೆ ಅಲ್ಲಿ ಕೆಂಪಮ್ಮ ದೇವಸ್ಥಾನ ಆಗಿ ಬೆಳಕಿಗೆ ಬಂತು ಆ ದೇವಸ್ಥಾನ. ಮತ್ತೆ ಈ ದೇವ್ರಿಗೆ ಕೆಂಪಮ್ಮ ಅಂತ ಹೇಗೆ ಹೆಸರು ಬಂತ ಅದನ್ನು ನಾನು ಹೇಳ್ತೀನಿ. ಹಾಗೆ ಕೆಲವು ದಿನಗಳಿಂದ ವಿಚಿತ್ರವಾದ ರೋಗಗಳು ಬರ್ತಿತ್ತು ಆ ಊರಿನ ಜನಕ್ಕೆ. ಆ ಸಮಯದಲ್ಲಿ ಜನರು ಆ ದೇವಸ್ಥಾನ ಕಟ್ಟಿದ್ರಲ್ಲ, ಅಮ್ಮನ ಬಳಿ ಹೋಗಿ, ಅಮ್ಮ ನಮಗೆ ಔಷಧಿ ಹೇಳಿ ಎಂದು ಪ್ರಾರ್ಥಿಸಿದ್ರು. ಅಂದ್ರೆ ನಮ್ಗೆ ಇದಕ್ಕೆ ಪರಿಹಾರ ಹೇಳಿ ಅಂತ ಹೋಗಿ ಕೇಳ್ಕೊಂತಿದ್ರಂತೆ. ಆಗ ರಾತ್ರಿ ಆ ದೇವರು ಕನಸಲ್ಲಿ ಬಂದು ಹೇಳ್ತಿದ್ರಂತೆ ಸ್ವಪ್ನದಲ್ಲಿ. ಅದು ಯಾವ ರೋಗಕ್ಕೆ ಏನು ಔಷಧಿ ಕೊಡ್ಬೇಕು ಅಂತ ಆ ಎಲೆನ ಕನಸಲ್ಲಿ ಬಂದು ಹೇಳ್ತಿದ್ರಂತೆ. ಇದನ್ನ ಈ ತರ ಮಾಡಿ, ಭಯ ಬೇಡ, ನಾನಿದ್ದೀನಿ ಅಂತೇಳಿ ಆ ಎಲೆ ಕೊಡ್ತಿದ್ರಂತೆ ಕನಸಿನಲ್ಲಿ ಏನ್ ಬಂದಿತ್ತು ಅದನ್ನ ಜನ ಮಾಡ್ತಿದ್ರಂತೆ. ಆಗ ರೋಗ ಎಲ್ಲ ಹೋಗ್ತಿತ್ತಂತೆ. ಮತ್ತೆ ಅಲ್ಲಿ ಇನ್ನೊಂದು ಪವಾಡ ನಡೀತಿದೆ, ನಿಮ್ಗೆಲ್ಲ ಹೇಳ್ತಿದ್ದೆ ಆಗೆಲ್ಲ ರಾಜರು ಇರ್ತಿದ್ದು ಅಂತ. ಆಗ ಶತ್ರುಗಳು ಒಂದಿನ ಬಂದು ಇಲ್ಲಿ ಎಲ್ಲಾ ಬೆದರಿಸಿದ್ರು, ಇಲ್ಲಿ ಬಂದು ದಾಳಿ ಮಾಡ್ತೀರಿ ಅಂತ. ಅದೇ ಟೈಮಲ್ಲಿ ದೇವಸ್ಥಾನದ ದೀಪನೂ ಆರಿತ್ತು. ಆ ರಾತ್ರಿ ಕೆಂಪಮ್ಮ ಯೋಧನ ರೂಪದಲ್ಲಿ ರಾಜನ ಕನಸಲ್ಲಿ ಬಂದಿತ್ತಂತೆ. ಕನಸಲ್ಲಿ ಬಂತ ಹೇಳ್ತಂತೆ, ಪೂರ್ವ ದಿಕ್ಕಿನಲ್ಲಿ ಬರುವ ದಾಳಿಯ ಗಮನಿಸು, ನಿನಗೆ ಜಯ ಸಿಗುತ್ತದೆ ಅಂತ ಬಂದು ಹೇಳ್ತಂತೆ. ಮುಂದಿನ ದಿನ ಯುದ್ಧ ಆದ್ರೂ ಯಾರಿಗೂ ಹಾನಿ ಆಗಿಲ್ಲಂತೆ. ಆ ತರ ಪವಾಡ ಎಲ್ಲ ನಡೀತಿದೆ ಇಲ್ಲಿ. ಈಗ ನೋಡಿ, ಇದು ಈ ತರ ಇದೆ ಪೂರ್ತಿ ಬಸ್ಸಸ್ ಎಲ್ಲ ಗಾಡಿಗಳು. ಆಗ ತುಂಬಾ ಕಾಡಿದು ನೋಡಿ. ಅದು ಹಲ್ಸೂರ್ ಪೊಲೀಸ್ ಸ್ಟೇಷನ್, ಅದ್ರ ಆಪೋಸಿಟ್ ಈ ದೇವಸ್ಥಾನ ಇರೋದು, ಕೆಂಪಮ್ಮ ದೇವಸ್ಥಾನ. ನೋಡಿ, ಇದೇ ದೇವಸ್ಥಾನ, ಕೆಂಪಮ್ಮ ದೇವಿ ದೇವಸ್ಥಾನ. ಅಷ್ಟು ಕಾಡಿದ್ದು ಈಗ ಬ್ಯಾಂಗ್ಳೂರ್ ಆಗಿದೆ. ಅಷ್ಟು ಹಿಸ್ಟೋರಿಕಲ್ ಪ್ಲೇಸ್ ಇದು, ತುಂಬಾ ಹಳೆ ದೇವಸ್ಥಾನ ಇದು. ಬನ್ನಿ ಒಳಕೋಗಿ ನೋಡೋಣ. ನೋಡಿ, ನಾವು ಬೆಳಗ್ಗೆನೆ ಬಂದಿದ್ದೀರಿ.
ಅದಕ್ಕಿಲ್ಲಿ ಪೂಜೆ ಸಾಮಾನೆಲ್ಲ ಸಿಗುತ್ತೆ ಇಲ್ಲ ಆಚೆ. ನನ್ನ ರೈಟಲ್ಲಿ ನೋಡಿದ್ರಲ್ಲ, ಈಗ ತುಂಬ ಬೆಳಗ್ಗೆನೆ ಬಂದಿದ್ದೀವಿ, ಇನ್ನೂ ಓಪನ್ ಆಗಿಲ್ಲ. ನೋಡಿ ಇದು ತುಂಬ ಹಳೆ ಮರ, ನೋಡಿ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಇದು. ಇದು ದೇವ್ರ ಮರ ಇದು, ಅದನ್ನ ಹಾಗೆ ಬಿಟ್ಟಿದ್ದಾರೆ. ನಾವು ಫ್ರಂಟಲ್ಲಿ ಬರ್ತಿದ್ದಂಗೆ ನಮಗಿಲ್ಲಿ ಈ ಪಾರ್ವತಿದು ಇದು ವಿಗ್ರಹ ಕಾಣಿಸುತ್ತೆ. ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನಾವು ದೇವಸ್ಥಾನ ಒಳಗೆ ಬರ್ತಿದ್ದಂಗೆ ನಮ್ಗೆ ಎದುರುಗಡೆ ಇದು ಸಿಗುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ದೇವಸ್ಥಾನನೂ ಅಷ್ಟೇ ಕ್ಲೀನಾಗಿ ಪೇಂಟಿಂಗು ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ, ಡೈಲಿ ಪೂಜೆ ಇರುತ್ತೆ. ಮತ್ತು ನಿಮ್ಗೆ ಇಲ್ಲೇನಾದರೂ ಹುಷಾರಿಲ್ಲ, ಆ ಥರ ಏನಾದರೂ ಸಮಸ್ಯೆಗಳಿದ್ರೆ ನೋಡಿ, ಇಲ್ಲಿ ಎದುರುಗಡೆ ಇಲ್ಲಿ ಕಂಬ ಇದೆ, ಅಲ್ಲಿ ಆಚೆ ಮೊಸರು ಮತ್ತು ಉಪ್ಪು ಒಂದು ಕೊಡ್ತಾರೆ, ಅಲ್ಲಿ ಆಚೆ ಸಿಗುತ್ತೆ. ಅದನ್ನ ತೊಗೊಂಬಂದು ಇಲ್ಲಿ ಹಾಕಿ ನಿಮ್ಗೆ ಯಾವುದೇ ಥರ ಕಾಯಿಲೆ ಇದ್ದರೂ ಅದು ಪರಿಹಾರ ಆಗುತ್ತೆ ಇಲ್ಲಿ. ನಾವಿಲ್ಲಿ ದೇವಸ್ಥಾನಕ್ಕೆ ಬಂದರೆ ಏನಂದರೆ, ಮದುವೆ ತಡವಾದರೆ ಅದು ಶುಭ ಆಗುತ್ತೆ, ಕುಟುಂಬ ಸಮಸ್ಯೆಗಳಿದ್ರೆ ಅದನ್ನು ಸರಿಪಡಿಸ್ತಾರೆ, ಮತ್ತು ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ಅವೆಲ್ಲ ಸರಿಯಾಗುತ್ತೆ. ದೇವಸ್ಥಾನ ಕಾಡಲ್ಲಿ ಇದ್ದಿದ್ದೊಂದು ಚಿಕ್ಕ ಸ್ಥಳದಿಂದ ಪ್ರಾರಂಭ ಆಗಿ ಈ ಥರ ಬೆಳೆದಿದೆ. ಇಲ್ಲಿ ದೇವರಿಗೆ ನಿಂಬೆ ಹಾರ, ಹಾಲು ಅಭಿಷೇಕ, ಪಂಚಾಮೃತ, ಹೂವಿನ ಅಲಂಕಾರ, ಕಾರ್ತಿಕ ಇದು ಪೌರ್ಣಮಿ ಹಬ್ಬ, ಉತ್ಸವ ಎಲ್ಲ ಮಾಡ್ತಾರೆ. ಇಲ್ಲಿ ಜಾತ್ರೆ ನಡೆಯುತ್ತೆ, ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಅದು. ನೋಡಿ, ನಾನು ನಿಮ್ಗೆ ಒಳಗೆ ಬಂದು ತೋರಿಸ್ತಾ ಇದ್ದೀನಿ ಈ ದೇವ್ರನ್ನ. ಇಲ್ಲಿ ಒಂದು ಹುತ್ತ ಇದೆ, ಆ ಹುತ್ತನ ನಿಮ್ಗೆ ತೋರಿಸ್ತೀನಿ ನಾನು. ಆ ಹುತ್ತದಲ್ಲಿ ಹಾವು ಇದೆ, ಅದೇ ಕೆಂಪಮ್ಮ. ನೋಡಿ ಹುತ್ತ ಇದೆ, ಇಲ್ಲಿ ಮೊಟ್ಟೆ ಇಕ್ಕಿದ್ದಾರೆ. ಇದು ಒಳಗೆ ಯಾವುದು ಇದು ವಿಡಿಯೋ ಮಾಡಿಲ್ಲ, ಇದು ನಾನು ಫಸ್ಟ್ ಟೈಮ್ ಮಾಡಿರೋದು ಇದು. ನಾನು ತುಂಬ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ ಅಂತ ನಿಮ್ಗೆ ಕ್ಲಿಯರಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ತುಂಬ ಹಳೆ ದೇವಸ್ಥಾನ ಅಂತ ನಿಮ್ಗೆ ಹೇಳಿದ್ನಲ್ಲ, ಇದ್ರ ಬಗ್ಗೆ ಕತೆ ಹೇಳಿದೆ. ಇಲ್ಲಿ ಪೂಜೆಗಳು, ಇಲ್ಲಿ ಊರಹಬ್ಬ ನಡೆಯುತ್ತೆ, ಇಲ್ಲಿ ಉತ್ಸವ ಎಷ್ಟು ಚೆನ್ನಾಗಿ ನಡೆಯುತ್ತೆ, ಅದನ್ನು ಒಂದು ಸತಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೆಕ್ಸ್ಟು ಜರ್ನಿ ಇದಾಯಿತು, ಈಗ ನೆಕ್ಸ್ಟು ಇಲ್ಲಿಂದ ಮದ್ದೂರಮ್ಮ ಟೆಂಪಲ್ಗೆ ಹೋಗೋಣ. ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ, ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು, ಜರ್ನಿ ಹೇಗಿರುತ್ತೆ ಬನ್ನಿ ಹೋಗಿ ನೋಡೋಣ. ನೋಡಿ, ನಾವು ಇಲ್ಲಿಂದ ಬಂದರೆ ಈ ಕಡೆಯಿಂದ ವಾಪಸ್ ಬರೋದು ಹಿಂಗೆ ಸುತ್ತ ಹಾಕ್ಕೊಂಬಂದ್ರಿ ನಾವು. ನನ್ನ ನೆಕ್ಸ್ಟ್ ಜರ್ನಿ ನೀವು ನೋಡಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.